ಅಂದ್ರೆ ಶಿಸ್ತು ಪ್ರದರ್ಶನ ಮಾಡಬೇಕು. ಅದಕ್ಕಾಗಿ ಸ್ವಲ್ಪ ಪಕ್ಕಕ್ಕೆ ಆಗ್ತದೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘಟನೆಯಿಂದ ಕಲಬುರಗಿಯಲ್ಲಿ ಉದ್ಯೋಗಕ್ಕಾಗಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಂತ ಈ ಸಂಘಟನೆಯ ಅಧ್ಯಕ್ಷರೇ, ಅದರ ಜೊತೆಗೆ ಆಶೀರ್ವದಿಸಲು ಬಂದಂತ ಬಾಳ ಶ್ರೀಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ, ಬಿಜೆಪಿಯ ನಾಯಕರಾದ ಚಂದು ಪಾಟೀಲ್ರೇ, ಸಾಮಾಜಿಕ ಹೋರಾಟಗಾರ ಹಿರೇಮಠರವರೇ, NS ಪಾಟೀಲ್ರೇ ಹಾಗೂ ಮಲ್ಲಿಕಾರ್ಜುನ್ ಸಾರವಾಡ್ರವರೇ, ಇಲ್ಲಿ ನೆರೆದಂತಹ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಆರಕ್ಷಕ ದಳದವರೇ, ಪತ್ರಕರ್ತ ಮಿತ್ರರೇ, ಯುವಕರು ಕರ್ನಾಟಕದಲ್ಲಿ ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ನಮಗೆ ಉದ್ಯೋಗ ಸಿಗಬೇಕು ಅನ್ನುವಂತಹ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದೀಗ ತಾನೇ ಎಲ್ಲರೂ ಹೇಳಿದ ಹಾಗೆ ಉದ್ಯೋಗಂ ಪುರುಷ ಲಕ್ಷಣಂ ಮತ್ತು ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿಯೂ ಕೂಡ ಲಕ್ಷಕ್ಕಿಂತಲೂ ಹೆಚ್ಚು ಜನ ಯುವಕರಿಗೆ ನಾವು ಉದ್ಯೋಗ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿ ಅವರು ಘೋಷಣೆ ಮಾಡಿದರು. ಘೋಷಣೆ ಕೇವಲ ಪುಸ್ತಕದ ಬದನೆಕಾಯಿ ಆಯಿತು ಹೊರತು ಯಾವುದೇ ಕಾರಣಕ್ಕೂ ಅದು ಜಾರಿ ಆಗಲಿಲ್ಲ. ಇದು ಅತ್ಯಂತ ಖಂಡನೀಯ ಮತ್ತು ಶೋಚನೀಯ. ಮಾತು ಎತ್ತಿದರೇನೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಬಹುದು ಅಥವಾ ಕಲಬುರಗಿಯ ಸೂಪರ್ CM ಆಗಬಹುದು, ಅವರು ಹೇಳ್ತಾರೆ ನಮ್ಮದು ಬಸವ ತತ್ವದ ಸರ್ಕಾರ. ಆದ್ರೆ ಬಸವ ತತ್ವದ ಸರ್ಕಾರ, ಬಸವಣ್ಣವ್ರು ಏನ್ ಹೇಳಿದ್ದಾರೆ ಅನ್ನುವಂಥದ್ದು ಇವರು ಗಮನಕ್ಕಿದ್ದಂಗಿಲ್ಲ. ಕಾಯಕವೇ ಕೈಲಾಸ ಅನ್ನುವಂತಹ ಬಸವಣ್ಣನ ವಚನವನ್ನ ಬಹುಶಃ ಈ ಸೂಪರ್ CM ಮತ್ತು ಕರ್ನಾಟಕ CM ಅರ್ಥ ಮಾಡ್ಕೊಂಡಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಹೀಗಾಗಿನೇ ಅವರು ಕೊಟ್ಟಿರುವಂತಹ ವಚನವನ್ನ ಪಾಲಿಸದನೆ ಇವತ್ತು ವಚನ ಭ್ರಷ್ಟರಾಗಿದ್ದಕ್ಕೆ ನಾವೆಲ್ಲರೂ ಕೂಡ ಬಿಸಿಲಲ್ಲಿ ನಿಂತು ಪ್ರತಿಭಟನೆ ಮಾಡುವಂತಹ ದುರ್ವಿಧಿ ಬಂದ್ಬಿಟ್ಟಿದೆ. ಎಲ್ಲರೂ ಯುವಕರು ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಬಂತು, ಯಾರು ಕೂಡ ಹೋಗ್ಬಾರ್ದು. ಯಾಕೆ ಅಂತ ಕೇಳಿದ್ರೆ, ನೌಕರಿ ಇದ್ದವರಿಗೆ ಮತ್ತು ನೌಕರಿ ಇಲ್ಲದೆ ಇದ್ದವರಿಗೆ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ನೌಕರಿ ಇದ್ದವರು ಪೊಲೀಸರ ರೀತಿಯಲ್ಲಿ ನೆರಳಲ್ಲಿ ನಿಲ್ತಾರೆ, ನೌಕರಿ ಇಲ್ಲದೆ ಇರುವವರು ನಾವು ಬಿಸಿಲಲ್ಲಿ ನಿಂತು ಹೋರಾಟ ಮಾಡಬೇಕಾಗಿದೆ. ಇದು ನಮ್ಮ ದುರ್ದೈವದ ಸಂಗತಿ. ನೋಡಿ, ಈ ಪ್ರತಿಭಟನೆಯನ್ನ ಮಾಡಬೇಕಾದ್ರೆ ಅದೇ ಪೊಲೀಸರು ಈ ಪ್ರತಿಭಟನೆ ಮಾಡಬೇಕಾದ್ರೆ ನಮ್ಮ ಸ್ಟೂಡೆಂಟ್ ಅಸೋಸಿಯೇಷನ್ ಅವರು ಒಂದು ಪರವಾನಗಿಯನ್ನ ಕೇಳ್ತಾರೆ. ದುರ್ದೈವ, ಪರವಾನಗಿಯನ್ನ ಕೊಡಬೇಕಾದಂತಹ ಪೊಲೀಸ್ ಇಲಾಖೆ 10 ಲಕ್ಷ ರೂಪಾಯಿ ಮುಚ್ಚಳಿಕೆಯನ್ನ ಬರೆದು ಕೊಡ್ಬೇಕು ಅಂತ ಒಂದು ಷರತ್ತನ್ನ ವಿಧಿಸ್ತಾರೆ. ಸ್ವಾಮಿ, ಆ 10 ಲಕ್ಷ ನಮ್ಮ ಸಂಘಟನೆಯಲ್ಲಿ ಇದ್ದಿದ್ರೆ ನಿಮ್ಮ ಕಚೇರಿಯ ಬಾಗಿಲ ತನ ನಮ್ಮ ಕಾಲುಗಳು, ನಮ್ಮ ಚಪ್ಪಲಿಗಳು ಬರ್ತಿರ್ಲಿಲ್ಲ. ಕಲಬುರಗಿಯಲ್ಲಿ ಬಿಜೆಪಿ ನಾಯಕ ಚಂದು ಪಾಟೀಲ್ ಹೇಳಿದ ಹಾಗೆ ರಿಪಬ್ಲಿಕ್ ಆಫ್ ಕಲಬುರಗಿ ಆಗಿದೆ ಅನ್ನೋದು 100ಕ್ಕೆ 100 ಸತ್ಯ ಇದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಬೆಲೆ ಇಲ್ಲ, ಉದ್ಯೋಗ ಆಕಾಂಕ್ಷಿಗಳಿಗೆ ಕಿಮ್ಮತ್ತಿಲ್ಲ, ಪ್ರಾಮಾಣಿಕವಾಗಿ ಹೋರಾಟ ಮಾಡುವವರಿಗಂತೂ ಜೈಲೇ ಗತಿ, ಕೋರ್ಟಿಗೆ ಅಲೆದಾಡುವಂತಹ ಕೆಲಸ ಇಲ್ಲಿಯ ಡಿಪಾರ್ಟ್ಮೆಂಟ್ ನಮ್ಮ ಮೇಲೆ ಮಾಡ್ತಾ ಇದೆ. ಇವರು ಹೇಳ್ತಾರೆ ಮಾತಿಗೊಮ್ಮೆ, ಜಂಬ ಕೊಚ್ಕೊಳ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಒಂದು ಜಂಬದ ಕೋಳಿ ಇದೆ. ಆ ಜಂಬದ ಕೋಳಿ ಹೇಳುತ್ತೆ 371 ಯಾರು ತಂದದ್ದು? 371 ನಾವೇ ತಂದದ್ದು. 371 ಇಲ್ಲದೆ ಇದ್ರೆ ನಮ್ಮ ಭವಿಷ್ಯ, ಯುವಕರ ಭವಿಷ್ಯ ಹಾಳಾಗ್ತಿತ್ತು. ಹೌದು ಅಲ್ವೋ ಅಂತ ಹೇಳಿ ಪುಂಗಿ ಉತ್ತಾ ಇದ್ರು. ಆದ್ರೆ ಈ 371 ಸರ್ಟಿಫಿಕೇಟ್ ತಗೊಂಡ ಮೇಲೆ ನೀವು ಉದ್ಯೋಗ ಕೊಡದೆ ಹೋದ್ರೆ ಅದನ್ನ ಅರ್ಕೊಂಡು ಕುಡಿಬೇಕಾ ಸ್ವಾಮಿ? ಉದ್ಯೋಗ ಕೊಡಿ ನಮ್ಗೆ. ದುರ್ದೈವ, ಪೊಲೀಸ್ ಇಲಾಖೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಂತಹ ಆ ಇಲಾಖೆಯಲ್ಲಿ 27,000 ಹುದ್ದೆಗಳು, ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇದಾವೆ ಅಂದ್ರೆ ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಕಾಪಾಡೋರು ಯಾರು? ಮತ್ತೆ ನೀವು ಹೇಳ್ತೀರಿ ಪ್ರತಿಯೊಂದು ಘಟನೆ ಆದಾಗ ನನಗೆ ಗೊತ್ತಿಲ್ಲ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ. ಯಾಕೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಿಮ್ಮಲ್ಲಿ ಕರ್ತವ್ಯ ನಿಭಾಯಿಸುವಂತಹ ಪೊಲೀಸರ ಹುದ್ದೆಗಳೇ ಖಾಲಿ ಇದ್ದಾಗ ನಿಮಗೆ ಮಾಹಿತಿ ಕೊಡೋರು ಯಾರು? ಇದ್ದಂತಹ ಪೊಲೀಸ್ ಇಲಾಖೆಯವರು ನೋಡಿ, ಡ್ರಗ್ಸ್
ಈ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಹಾಳು ಮಾಡುವಂತಹ, ಅಮಲಿನಲ್ಲಿ ತಳ್ಳುವಂತಹ ಡ್ರಗ್ಸ್ ಫ್ಯಾಕ್ಟರಿಗಳು ನಿಮ್ಮ ಮೂಗಿನ ನೇರಕ್ಕೆ ಮೈಸೂರು ಬೆಂಗಳೂರಿನಲ್ಲಿ ಇದ್ರೂ ಕೂಡ ಅದನ್ನು ಪತ್ತೆ ಹಚ್ಚಕ್ಕಾಗಲ್ಲ. ಅದನ್ನು ದೂರದ ಮಹಾರಾಷ್ಟ್ರದ ಪೊಲೀಸರು ಬಂದು ಪತ್ತೆ ಹಚ್ತಾರಂದ್ರೆ ನೀವು ಎಷ್ಟು ದುರ್ಬಲರಾಗಿದ್ದೀರಿ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. 10 ಲಕ್ಷ ರೂಪಾಯಿ ನಾವು ರಸ್ತೆ ಮೇಲೆ ಇಳಿದು ಪ್ರತಿಭಟನೆ ಮಾಡಬೇಕಾದ್ರೆ ಬಾಂಡ್ ಕೇಳ್ತೀರಿ. ಯಾಕೆ ಅಂತ ಕೇಳಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ನೀವು ಪ್ರತಿಭಟನೆ ಮಾಡೋದ್ರಿಂದ. ನಾನು ನಿಮಗೆ ಪ್ರಶ್ನೆ ಹಾಕ್ತೀನಿ, ಕಲಬುರಗಿಯ ಉಸ್ತುವಾರಿ ಮಂತ್ರಿ ಕಲಬುರಗಿಯ ರಸ್ತೆ ಮೇಲೆ ಓಡಾಡಬೇಕಾದ್ರೆ ಜನರಿಗೆ ತೊಂದರೆ ಆಗುವ ರೀತಿಯಲ್ಲಿ ಜೀರೋ ಟ್ರಾಫಿಕ್ ಅನ್ನ ಇಡ್ತೀರಿ. ಇದು ಜನರಿಗೆ ತೊಂದರೆ ಆಗೋದಿಲ್ವಾ? ಅವರಿಂದ ಎಷ್ಟು ಲಕ್ಷದ ಮುಚ್ಚಳಿಕೆಯನ್ನ ನೀವು ಬರ್ಸ್ಕೊಂಡಿದ್ದೀರಿ, ಇದನ್ನ ನೀವು ಬಹಿರಂಗಪಡಿಸಿ. ಇದು ಅತ್ಯಂತ ಅನ್ಯಾಯ ನಮ್ಮ ಕರ್ನಾಟಕದ ಉದ್ಯೋಗ ಆಕಾಂಕ್ಷಿಗಳಲ್ಲಿ ನಡೀತಾ ಇದೆ. ಎಲ್ಲರೂ ಹೇಳ್ತಾ ಇದ್ರು KPSC ಅಕ್ರಮ ಆಗ್ತಾ ಇದೆ, ಅದು CBI ಕೊಡಬೇಕು ಅಂತ. KPSC ಅಂದ್ರೆ ಏನ್ ಗೊತ್ತಾ? ಕರ್ನಾಟಕ ಫ್ರಾಡ್ ಕಮಿಟಿ ಸರ್. ಅದು ಕರ್ನಾಟಕ ಫ್ರಾಡ್ ಕಮಿಟಿ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಉದ್ಯೋಗ ಪಡಿಬೇಕಾದಂತವನು ಕೋಟಿಗಟ್ಟಲೆ ಹಣವನ್ನ ಅಲ್ಲಿ ಲಂಚ ಕೊಡಬೇಕು. ಹಿಂದೆ ಒಬ್ಬ ಇದ್ದ ಪುಣ್ಯಾತ್ಮ ಗೋನಾಲ ಭೀಮಪ್ಪ, ಅವನು ಇಡೀ ಆ KPSC ಅಧ್ಯಕ್ಷರಾದಂತವರು ಆ ಕರ್ನಾಟಕವನ್ನೇ ಲೂಟಿ ಮಾಡಿ ಅಸಮರ್ಥರನ್ನ, ಪ್ರಯೋಜನ ಇಲ್ಲದಂತಹ ವ್ಯಕ್ತಿಗಳಿಗೆ ಉದ್ಯೋಗವನ್ನ ಕೊಟ್ಟು ಇವತ್ತು ಕರ್ನಾಟಕವನ್ನ ಬಹಳ ಹೀನಾಯ ಸ್ಥಿತಿಗೆ ತಳ್ಳಿದ್ದಾರೆ. ಇದೆಲ್ಲವೂ ಕೂಡ ನಿಲ್ಲಬೇಕು ಅನ್ನುವ ಕಾರಣಕ್ಕಾಗಿ, ಯೋಗ್ಯರಿಗೆ ಆ ಉದ್ಯೋಗ ಸಿಗಬೇಕು ಅನ್ನುವ ಕಾರಣಕ್ಕಾಗಿ ತಮ್ಮ ಪ್ರಾಣವನ್ನ ಲೆಕ್ಕಿಸದನೆ ಧಾರವಾಡದ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ಮುಂಬೈ ಕರ್ನಾಟಕದಲ್ಲಿ ಬೃಹತ್ ಹೋರಾಟವನ್ನ ನಮ್ಮ ವಿದ್ಯಾರ್ಥಿಗಳು ಏರ್ಪಡಿಸ್ಕೊಂಡು ಹೊಂಟಿದ್ದಾರೆ. ವಿದ್ಯಾರ್ಥಿಗಳು ಇವತ್ತು ಶಾಂತವಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ, ತಾಳ್ಮೆಯಿಂದ ಹೋರಾಟ ಮಾಡ್ತಾ ಇದ್ದಾರೆ. ತಾಳ್ಮೆ ಮತ್ತು ಶಾಂತಿಯನ್ನ ಅವರ ಅಸ್ತ್ರವನ್ನಾಗಿ ಇಟ್ಕೊಂಡಿದ್ದಾರೆ. ಆದ್ರೆ ನೀವೇನಾದ್ರೂ ನಿರ್ಲಕ್ಷ್ಯ ವಹಿಸಿದರೆ ಉಗ್ರವಾದಂತ ಹೋರಾಟವನ್ನ ಅವ್ರು ಮಾಡಬೇಕಾಗುತ್ತೆ. ಕರ್ನಾಟಕದಲ್ಲಿ ರಕ್ತ ಚೆಲ್ಲಿಯಾದರೂ ಕೂಡ ಉದ್ಯೋಗವನ್ನ ಕೊಡಿಸ್ತೇವೆ ಅನ್ನುವಂತ ಘೋಷಣೆಯನ್ನ ಇವತ್ತು ಕಲಬುರಗಿಯಲ್ಲಿ ಮೊಳಗಿಸಿದ್ದಾರೆ. ನೋಡಿ, ಪಂಚಾಯತ್ ರಾಜ್ ಸಚಿವರ ಇಲಾಖೆಯಲ್ಲಿ ಸಾವಿರಾರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆ ಖಾಲಿ ಇದೆ. ಒಬ್ಬ PDO ಹಿರೇಮಠರು ಹೇಳಿದ ಹಾಗೆ 6 ಪಂಚಾಯತಿಗಳನ್ನ ನಿಭಾಯಿಸ್ತಾ ಇದ್ದಾನೆ. ಆ 6 ಪಂಚಾಯತಿಗಳಲ್ಲಿ ತಿಂಗಳಿಗೆ 1 ಲಕ್ಷ ಆ PDO ಲೂಟಿ ಮಾಡ್ತಾನೆ. ಎಷ್ಟಾಯ್ತು? 6 ಲಕ್ಷ ಆಯ್ತು. ಹೀಗೆ ಸಾವಿರಾರು PDOಗಳು ಅರ್ಧ ಡಜನ್ಗಿಂತಲೂ ಹೆಚ್ಚಿಗೆ ಚಾರ್ಜ್ ವಹಿಸಿಕೊಂಡು PDO ನೌಕರಿ ಮಾಡ್ತಾ ಇದ್ದಾನೆ ಅಂದಮೇಲೆ ಸಾವಿರಾರು ಕೋಟಿ ರೂಪಾಯಿ ಇಲ್ಲಿ ವ್ಯರ್ಥ ಆಗ್ತಾ ಇದೆ. ಅದನ್ನು ತಡಿಬೇಕಾದ್ರೆ ಇಲ್ಲಿರುವಂತಹ ಉದ್ಯೋಗ ಆಕಾಂಕ್ಷಿಗಳನ್ನ ನೇಮಕ ಮಾಡಿಕೊಂಡು ಅಲ್ಲಿ ಲೂಟಿ ಆಗುವ ಹಣವನ್ನ ಇವರಿಗೆ ಸಂಬಳ ಕೊಟ್ರೆ ನಿಮ್ಮ ಅಪ್ಪನ ಮನೆ ಗಂಟೇನು ಹೋಗುತ್ತೆ? ಲೂಟಿಯಲ್ಲಿ ನಿಮ್ಗೆ ಏನಾದ್ರೂ ಪಾಲಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಇವತ್ತು ನಾವು ಮಾಡಬೇಕಾಗತ್ತೆ. ದುರ್ದೈವದ ಸಂಗತಿ, ನಮ್ಮಲ್ಲಿ ಬಹಳ ದೊಡ್ಡ ದೊಡ್ಡ ಕಟ್ಟಡಗಳನ್ನ ನಾವು ಮಾಡಿದ್ದೇವೆ ಅಂತ ಜಂಬ ಕೊಚ್ಕೊಳ್ತಾರೆ. ಸೇಡಂ ಹೈವೇ ಮಾಡಿದ್ಯಾರು, ಅಫ್ಜಲ್ಪುರ್ ಹೈವೇ ಮಾಡಿದ್ಯಾರು, ಜೇವರ್ಗಿ ಹೈವೇ ಮಾಡಿದ್ದಾರು. ಇದ್ಯಾವ್ದು ಹಾಸ್ಪಿಟಲ್ ಇದೆ ಬೂತ್ ಬಂಗಲೆ ASI ಹಾಸ್ಪಿಟಲ್ ಮಾಡಿದ್ಯಾರು? ನಾನು ಹೇಳ್ತೀನಿ, ಈ ಪ್ರಬುದ್ಧ ಅಕಾಡೆಮಿ ಕಟ್ಟಡ ನಿರ್ಮಾಣ ಮಾಡಿದ್ಯಾರಿ ಸರ್? 30 ಕೋಟಿ ರೂಪಾಯಿ ವ್ಯರ್ಥ ಮಾಡಿ ಅದನ್ನ ಕಳಪೆ ಕಾಮಗಾರಿಯಿಂದ ನೀವು ಉದ್ಘಾಟನೆ ಮಾಡಿದ ಕೇವಲ 3 ತಿಂಗಳಲ್ಲೇನೆ ಅದರ ಚಾವಣಿ ಕುಸಿಯುತ್ತೆ ಅಂದ್ರೆ ಇದರಲ್ಲಿ ನಿಮ್ಮ ಪಾಲು ಎಷ್ಟಿದೆ? 80%. ಇಂತಹ ಕಳಪೆ ಕಾಮಗಾರಿಯಿಂದ ನಮ್ಮ ಕಲಬುರಗಿಯ ಜನರಿಗೆ ಮಣ್ಣೆಚ್ಚರು ಎರಚುವಂತಹ ಕೆಲಸ ನೀವು ಮಾಡ್ತಾ ಇದ್ದೀರಿ. ನಮ್ಮ ಅನೇಕ ಯುವಕರು PDO ಆಗ್ಲಿಕ್ಕೆ ಬಯಸ್ತಾ ಇದ್ದಾರೆ, ಪೊಲೀಸ್ ಇಲಾಖೆಯಲ್ಲಿ ಸೇರಿ ದೇಶ ಸೇವೆಯನ್ನ ಮಾಡಬೇಕು ಅಂತ ಬಯಸ್ತಾ ಇದ್ರೆ ಇವತ್ತು ನೀವು ಅದರ ಕಡೆ ಗಮನ ಹರಿಸದನೆ ವಿಧಾನಸಭೆಯಲ್ಲಿ ವ್ಯರ್ಥ ಕಲಾಪವನ್ನ ನೀವು ಮಾಡ್ತಾ ಇದ್ದೀರಿ. ಒಬ್ಬ ವಿಧಾನಸಭೆಯಲ್ಲಿ ಇರುವಂತಹ MLAಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಏನ್ ಮಾತಾಡ್ಬೇಕು ಅನ್ನುವಂತಹ ಕನಿಷ್ಠ ಜ್ಞಾನವೂ ಕೂಡ ಇಲ್ಲ. ಅಲ್ಲಿ ಏನ್ ಚರ್ಚೆ